ಅಂಟಾರ್ಟಿಕಾದ ಸಂಗತಿಗಳು ಮತ್ತು ನಿಮ್ಮ ಭೇಟಿಯನ್ನು ಪ್ರೇರೇಪಿಸಲು ಸಲಹೆಗಳು. ಮೊದಲನೆಯದು, ಅಂಟಾರ್ಟಿಕಾ ತನ್ನದೇ ಆದ ಖಂಡವಾಗಿದೆ. ಅಂಟಾರ್ಟಿಕಾ ವಿಶ್ವದ 7 ಖಂಡಗಳಲ್ಲಿ ಒಂದಾಗಿದೆ. ಇದು 5ನೇ ದೊಡ್ಡದಾಗಿದೆ. ಇದು ಇಡೀ ಯುರೋಪ್ಗಿಂತ ದೊಡ್ಡದಾಗಿದೆ ಮತ್ತು ಆಸ್ಟ್ರೇಲಿಯಾದ 2 ಪಟ್ಟು ದೊಡ್ಡದಾಗಿದೆ. ಎರಡನೆಯದು, ಅಂಟಾರ್ಟಿಕಾವು ಭೂಮಿಯ ಹೆಚ್ಚಿನ ಶುದ್ಧ ನೀರನ್ನು ಹೊಂದಿದೆ. ಇದು ಮರುಭೂಮಿಯಾಗಿದ್ದರೂ ಅಂಟಾರ್ಟಿಕಾವು ಭೂಮಿಯ ಶುದ್ಧ ನೀರಿನ 70% ಅನ್ನು ಹೊಂದಿದೆ. ಆದಾಗ್ಯೂ ಇದು ಹೆಚ್ಚಾಗಿ ಅಗಾಧವಾದ ಮಂಜುಗಡ್ಡೆಯಲ್ಲಿ ಬಂಧಿಸಲ್ಪಟ್ಟಿದೆ. ಆದ್ದರಿಂದ ನೀವು ಅಲ್ಲಿ ಹೆಚ್ಚು ಚಾಲನೆಯಲ್ಲಿರುವ ಸ್ಕೀಗಳನ್ನು ಕುಡಿಯುವುದಿಲ್ಲ. ಇನ್ನು ಮೂರನೆಯದು, ಅಂಟಾರ್ಟಿಕಾವು ವಿಶ್ವದಲ್ಲೇ ಅತಿ ದೊಡ್ಡ ಮಂಜುಗಡ್ಡೆಯಾಗಿದೆ. ಅಂಟಾರ್ಟಿಕಾದ 98%ಕ್ಕಿಂತ ಹೆಚ್ಚು ಮಂಜುಗಡ್ಡೆಯಿಂದ ಆವೃತವಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಮಂಜುಗಡ್ಡೆಯಾಗಿದೆ. ಗ್ರೀನ್ಲ್ಯಾಂಡ್ 2ನೇ ಸ್ಥಾನದಲ್ಲಿದೆ. ಅಂಟಾರ್ಟಿಕಾವು ಪ್ರಪಂಚದ ಸುಮಾರು 90% ನಷ್ಟು ಮಂಜುಗಡ್ಡೆಯನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿದೆ ಮತ್ತು ಅದು ಕರಗಿದರೆ ಸಮುದ್ರ ಮಟ್ಟವು ಸುಮಾರು 60 ಮೀಟರ್ಗಳಷ್ಟು ಹೆಚ್ಚಾಗುತ್ತದೆ. ನಾಲ್ಕನೆಯದು, ಅಂಟಾರ್ಟಿಕಾದ ಸುಮಾರು 1-2% ಶಾಶ್ವತವಾಗಿ ಮಂಜುಗಡ್ಡೆ ಮುಕ್ತವಾಗಿದೆ. ಭೂಮಿಯ ಮೇಲಿನ ಒಣ ಸ್ಥಳಗಳು ಅಂಟಾರ್ಟಿಕಾದ ಒಣ ಕಣಿವೆಗಳು. ಈ ಬಂಜರು ಮತ್ತು ಧೂಳಿನ ಪ್ರದೇಶಗಳಲ್ಲಿ ಗಾಳಿಯು ತುಂಬಾ ಸೂಕ್ಷ್ಮವಾಗಿರುತ್ತದೆ ಮತ್ತು ತಾಪಮಾನವು ತುಂಬಾ ತಂಪಾಗಿರುತ್ತದೆ. ಹಿಮವೂ ಸಹ ಬೀಳುವುದಿಲ್ಲ. ಇನ್ನು ಐದನೆಯದು, ಅಂಟಾರ್ಟಿಕಾದಲ್ಲಿ ಹಿಮಕರಡಿಗಳಿಲ್ಲ. ಹಿಮಕರಡಿಗಳು ಆಫ್ರಿಕಾದಲ್ಲಿ ಮಾತ್ರ ಕಂಡುಬರುತ್ತದೆ, ಅಂಟಾರ್ಕ್ಟಿಕ್ ಅಲ್ಲ. ಇನ್ನು ಆರನೆಯದು, ಅಂಟಾರ್ಟಿಕಾ ಯಾವುದೇ ಅಧಿಕೃತ ಸಮಯ ವಲಯವನ್ನು ಹೊಂದಿಲ್ಲ. ಅಂಟಾರ್ಟಿಕಾದಲ್ಲಿ ಯಾವುದೇ ಶಾಶ್ವತ ಜನಸಂಖ್ಯೆ ಅಥವಾ ಸರ್ಕಾರವಿಲ್ಲದ ಕಾರಣ ಅಧಿಕೃತ ಸಮಯ ವಲಯದ ಅಗತ್ಯವಿಲ್ಲ. ಬದಲಾಗಿ ವೈಜ್ಞಾನಿಕ ನೆಲೆಗಳಲ್ಲಿ ವಿಜ್ಞಾನಿಗಳು ಮತ್ತು ಇತರರು ಬೇಸ್ ಅನ್ನು ನಿರ್ವಹಿಸುವ ದೇಶದ ಸಮಯ ವಲಯವನ್ನು ಬಳಸುತ್ತಾರೆ. ಇನ್ನು ಏಳನೆಯದು, ಅಂಟಾರ್ಟಿಕಾದಲ್ಲಿ ಅನೇಕ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳಿವೆ. ಆದ್ದರಿಂದ ಅಂಟಾರ್ಟಿಕಾವು 70ಕ್ಕೂ ಹೆಚ್ಚು ಸಂಶೋಧನಾ ಕೇಂದ್ರಗಳಿಗೆ ನೆಲೆಯಾಗಿದೆ ಎಂಬುದು ಆಶ್ಚರ್ಯವೇನಿಲ್ಲ. ನಂತರ ನಿಮ್ಮ ಪ್ರಯೋಗಗಳನ್ನು ಕೈಗೊಳ್ಳಲು ನಿಮಗೆ ಬೇಸ್ ಅಗತ್ಯವಿದೆ. ಇವುಗಳನ್ನು ಪ್ರಪಂಚದಾದ್ಯಂತ 25ಕ್ಕೂ ಹೆಚ್ಚು ದೇಶಗಳು ನಿರ್ವಹಿಸುತ್ತಿವೆ. ಇನ್ನು 8ನೇ ವಿಷಯಕ್ಕೆ ಬಂದರೆ, ಅಂಟಾರ್ಟಿಕಾ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ತಾಪಮಾನದ ದಾಖಲೆಯನ್ನು ಹೊಂದಿದೆ, -93.2 ಡಿಗ್ರಿ ಸೆಲ್ಸಿಯಸ್. ಈಗ ಅದು ತಂಪಾಗಿದೆ. ಆಗಸ್ಟ್ 10, 2010 ರಂದು ಪೂರ್ವ ಅಂಟಾರ್ಕ್ಟಿಕ್ ಪ್ರಸ್ಥಭೂಮಿಯ ಉಪಗ್ರಹದ ಮೇಲ್ವಿಚಾರಣೆಯ ಮೂಲಕ ಈ ಕಡಿಮೆ ತಾಪಮಾನವನ್ನು ದಾಖಲಿಸಲಾಗಿದೆ. ವೋಸ್ಟಾಕ್ ನಿಲ್ದಾಣದಲ್ಲಿ ಥರ್ಮಾಮೀಟರ್ ನೊಂದಿಗೆ ದಾಖಲಾದ ಅತ್ಯಂತ ಕಡಿಮೆ ತಾಪಮಾನ
89.89.2 ಇನ್ನು 9ನೇ ವಿಷಯಕ್ಕೆ ಬಂದರೆ, ಚಳಿಗಾಲದಲ್ಲಿ ನೀವು ಅಂಟಾರ್ಟಿಕಾಕ್ಕೆ ಹೋಗಲು ಸಾಧ್ಯವಿಲ್ಲ. ಕೆಟ್ಟ ಹವಾಮಾನ, ಸೀಮಿತ ಮೂಲ ಸೌಕರ್ಯ ಮತ್ತು ಯಾವುದೇ ಸೂರ್ಯನು ಚಳಿಗಾಲದಲ್ಲಿ ಅಂಟಾರ್ಟಿಕಾಕ್ಕೆ ಹೋಗುವುದನ್ನು ಅಸಾಧ್ಯವಾಗಿಸುತ್ತದೆ. ಬದಲಾಗಿ, ವಿಜ್ಞಾನಿಗಳು ಅಂಟಾರ್ಟಿಕಾದಲ್ಲಿ ಚಳಿಗಾಲದ ಮೇಲೆ ಮತ್ತು ಹಲವಾರು ತಿಂಗಳುಗಳವರೆಗೆ ಬಿಡಲು ಸಾಧ್ಯವಿಲ್ಲ. ಇನ್ನು ಕೊನೆಯದ್ದು 10ನೇದಕ್ಕೆ ಬಂದರೆ, ಅಂಟಾರ್ಟಿಕಾದಲ್ಲಿ ಒಂದೇ ATM ಇದೆ. ಅಂಟಾರ್ಟಿಕಾದಲ್ಲಿ ಖರೀದಿಸಲು ಹೆಚ್ಚು ಇಲ್ಲದಿರುವುದು ಒಳ್ಳೆಯದು. ಬೇಸಿಗೆಯ ತಿಂಗಳುಗಳಲ್ಲಿ 1,000 ಅತಿಥಿಗಳನ್ನು ನೋಡುವ ಅಂಟಾರ್ಟಿಕಾದ ಅತಿದೊಡ್ಡ ಸಂಶೋಧನಾ ಕೇಂದ್ರವಾದ ಮೆಕ್‌ಮುರ್ಡೋ ನಿಲ್ದಾಣದಲ್ಲಿ ಒಂದೇ ATM ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.